ವಿಷಯದಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಲತಾಯಿ ಧೋರಣೆ ತಾಳಿದೆ. ಯಾಕಂತಂದರೆ ಈಗ ಕೆಲವು ದಿನಗಳ ಹಿಂದೆ ಅತಿವೃಷ್ಟಿ ಮತ್ತು ನೆರೆಹಾವಳಿಯಿಂದ ಹಾನಿಯಾದಂಥ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ಮುಂಗಡ ಹಣವನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಕರ್ನಾಟಕಕ್ಕೆ 385 ಕೋಟಿ ರೂಪಾಯಿ ಕೊಟ್ಟಿದೆ, ಮಹಾರಾಷ್ಟ್ರಕ್ಕೆ 1556 ಕೋಟಿ ರೂಪಾಯಿ ಕೊಟ್ಟಿದೆ. ಇದು ಕೇಂದ್ರ ಸರ್ಕಾರ ತಾರತಮ್ಯ ನೀತಿ ಇದೆ. ಮತ್ತು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಒರೆಸ್ತಕ್ಕಂಥ ಏನಿಂಥ ದ್ವೇಷದ ರಾಜಕಾರಣ ಇದಲ್ಲ, ಈ ದ್ವೇಷದ ರಾಜಕಾರಣವನ್ನು ರೈತರ ಹಿತದೃಷ್ಟಿಯಿಂದ ಬಿಡಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಯಾಕಂತಂದರೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ 4 ಜಿಲ್ಲೆಗಳು, ಗುಲ್ಬರ್ಗ, ಯಾದಗಿರಿ, ಬೀದರು ಮತ್ತು ಕಲಬುರಗಿ, 4 ಜಿಲ್ಲೆಗಳಲ್ಲಿ ಏನಂತಂದರೆ ಸುಮಾರು 12,50,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಗುಲ್ಬರ್ಗ ಜಿಲ್ಲೆ 1ರಲ್ಲಿ ಏನಂತಂದರೆ ಕೃಷಿ ಅಧಿಕಾರಿಗಳ ಮಾಹಿತಿ ಪ್ರಕಾರ 500ರಿಂದ 600 ಕೋಟಿ ರೂಪಾಯಿ ಹಾನಿಯಾಗಿದೆ. ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾದಾಗ ತನ್ನ ರಾಜಕೀಯ ನೀತಿಗಳನ್ನು ಕೇಂದ್ರ ಸರ್ಕಾರ ಬಿಟ್ಟು ಇವತ್ತು ರೈತರ ನೆರವಿಗೆ ಬರಬೇಕಾಗಿತ್ತು. ಆದರೆ ರೈತರ ನೆರವಿಗೆ ಕೇಂದ್ರ ಸರ್ಕಾರ ಬರ್ತಾ ಇಲ್ಲ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಇವತ್ತು BJP MLAಗಳಿದ್ದಾರೆ, ಬಸವರಾಜ ಮತ್ತಿಮಡು ಆಗಿರ್ಬೋದು, ಅವಿನಾಶ್ ಜಾಧವ್ ಆಗಿರ್ಬೋದು, MLCಗಳಾಗಿರ್ಬೋದು, ಶಶಿಲ್ ನಮೋಶಿಯವರಾಗಿರ್ಬೋದು, BJP ಮುಖಂಡರಾಗಿರ್ಬೋದು, ಕೇಂದ್ರ ಸರ್ಕಾರ ವಿರುದ್ಧ ಯಾಕೆ ಮಾತಾಡ್ತಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಇವತ್ತು ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡಿದ್ರಿ, ನಾವು ಸಹಿತ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೀವಿ, ನೀವು ಸಹಿತ ರೈತರಿಗೆ ಮೋಸ ಮಾಡಬೇಡ್ರಿ ಅಂತೇಳಿ. ಆದರೆ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಮಾತು ಯಾಕೆ ಆಡ್ತಾ ಇಲ್ಲ? ಅದಕ್ಕೆ ಇವತ್ತು ನಾನು BJP ಮುಖಂಡ ಒತ್ತಾಯ ಮಾಡ್ತೀನಿ, ನಿದ್ದೆಯಿಂದ ಎದ್ದು ಬಂದು ಇವತ್ತು ರೈತರ ರಕ್ಷಣೆಗೆ ಬನ್ನಿ, ಇಲ್ಲ ಅಂತಂದರೆ ನಾವು ಬಂದು ನಿಮ್ಮ ಮನೆ ಮುಂದೆ ಧರಣಿ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ರಾಜ್ಯ ಸರ್ಕಾರ ಇವತ್ತು ಜಂಟಿ ಸಮಿತಿ ನೆಪ ಹೇಳಿದೆ, ರೈತರಿಗೆ ಶೀಘ್ರದಲ್ಲಿ ಪರಿಹಾರ ಹಾಕಬೇಕು ಅಂತೇಳಿ ಒತ್ತಾಯ ಮಾಡಿ 4ನೇ ತಾರೀಕು ಏನಂತಂದರೆ ರೈತ ಮುಖಂಡರ, ಸಾಮಾಜಿಕ ಸಂಘಟನೆಗಳ ಮತ್ತು ಕೃಷಿ ಕೂಲಿಕಾರರ ದುಂಡು ಮೇಜಿನ ಸಭೆಯನ್ನು ಕನ್ನಡ ಓದಲಿ ಕರೆದಿದ್ದೀವಿ. ಅವತ್ತು ಹೋರಾಟದ ರೂಪರೇಷೆಗಳನ್ನು ಮಾಡಿ ಜಿಲ್ಲೆಯಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ನಾವು ಅವ್ರನ್ನ ಮೀಟ್ ಮಾಡಿದಾಗ ಸುಮಾರು 2,000 ಕೋಟಿ ರೂಪಾಯಿಯನ್ನು ಇವತ್ತು ಪರಿಹಾರ ಕೊಡಲಿಕ್ಕಾಗಿ ಮೀಸಲಿಟ್ಟಿದ್ದೀವಿ. ಒಂದು ಜಿಲ್ಲೆದ ವರದಿ ಬರಬೇಕಾಗಿದೆ, ಆ ವರದಿ ಬಂದ ಮೇಲೆ ಒಂದು ವಾರದೊಳಗೆ ಪರಿಹಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಬರೀ ಹೇಳಿಕೆ ಬೇಡ, ನಮಗೆ ಪರಿಹಾರ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾರೆ. ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ್ದು NDRF ಮತ್ತು SDRF ನಿಯಮದನ್ವಯವಾಗಿ ರಾಜ್ಯ ಸರ್ಕಾರ ಪರಿಹಾರವನ್ನು ಕೊಟ್ಟು ಒಂದು ಹೆಚ್ಚುವರಿ ಪರಿಹಾರವನ್ನು ಕೊಡ್ತಾ ಇದೆ. 1 ಹೆಕ್ಟರ್ಗೆ ಏನುತ್ತದೆ 17 ಅಂದರೆ ಇರ್ತಕ್ಕಂಥ ಆರ್ಥಿಕ ಮೂಲಗಳನ್ನು ಕ್ರೋಢೀಕರಣ ಮಾಡಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ನಾವೇನು ರಾಜ್ಯ ಸರ್ಕಾರ ಶಬಾಸ್ಗಿರಿ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಸಹಿತ ಪರಿಹಾರ ಕೊಡುವಲ್ಲಿ ವಿಳಂಬ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಒತ್ತಾಯವನ್ನು ಮಾಡಿದ್ವಿ, ನಾವು ಕೃಷಿ ಸಚಿವರು ಒತ್ತಾಯ ಮಾಡಿದ್ವಿ, ಶೀಘ್ರದಲ್ಲಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಪರಿಹಾರ ಕೊಡಲಿಕ್ಕೆ ಚರ್ಚೆಗಳು ನಡೆದಿದ್ದಾವೆ. ಅಂದರೆ ಉತ್ತರ ಕರ್ನಾಟಕ ಪಟ್ಟಿರ್ತಕ್ಕಂಥ ಯಾವುದೇ ದಾಖಲಾತಿಗಳಿಲ್ಲ. ನೀವು ಹೇಳ್ತಕ್ಕಂಥದ್ದು ಅಧಿಕೃತವಾಗಿರ್ತಕ್ಕಂಥದ್ದು ನೋಡಿ, ಅಧಿಕೃತವಾಗಿರ್ತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ಬಂದಿರ್ತದೆ ಹೇಳಿದ್ದೀವಿ. ನಮ್ಮ ಡಿಮಾಂಡ್ ಏನಂತಂದ್ರೆ, ನೀವು ಬರೀ 25 ಸಾವಿರ ಹೇಳಕತ್ತೀರಿ, ಪ್ರತಿ ರೈತರಿಗೆ ಪರ್ ಹೆಕ್ಟರ್ 50,000 ಕೊಡ್ಬೇಕಂತಿದೆ, ಒತ್ತಾಯ ಇದೆ ನಮಗೂ. ಆದ್ರೆ ರಾಜ್ಯ ಸರ್ಕಾರ ಇತಿಮಿತಿಗಳನ್ನು ಕೊಡ್ತೇವೆ, ನಾವು ಮತ್ತೆ ಒತ್ತಾಯ ಮಾಡಿ 50,000 ಕೊಡಬೇಕು ಅಂತ NDRF ನಿಯಮವನ್ನು ಸರಳೀಕರಣ ಮಾಡಿ ಕೇಂದ್ರ ಸರ್ಕಾರ ಹೊಸ ಆದೇಶ ಮಾಡಿ ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಹೇಳಿದ್ವಿ. NDRF ಅವೈಜ್ಞಾನಿಕ ಇದೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ನೋಡಿ, ಇಲ್ಲಿ ಕಾಂಗ್ರೆಸ್ BJP ಅಂತಿಲ್ಲ. ನಾನು ಕಾಂಗ್ರೆಸ್ ಪಕ್ಷವಾಗಿದ್ರು ಸಹಿತ ನಾನು ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ರೈತ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಬದ್ಧ ಇದ್ದೀವಿ. ನಾವು 4ನೇ ತಾರೀಕನ್ನು ಸಭೆ ಮಾಡಿ ದೊಡ್ಡ ಪ್ರಮಾಣ ಚಳವಳಿಯನ್ನು ಮಾಡ್ತೀವಿ. ತಮ್ಮ ಹೆಸರು ಸರ್? ಶೌಕತ್ ಅಲಿ ಆಲು.